ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಂಧನೂರು ಈಗ ಬರ್ತಾ ಇರೋದು ಈ ನೆಲದ ಪ್ರತಿಭೆ. ಇದೇ ನೆಲದಲ್ಲಿ ಅರಳಿರುವಂತ ಹೂವು. ಯಾರು ಆ ಹೂವು ಮಾರ್ತಾ ಇದ್ದಂತಹ ಹುಡುಗ ತನ್ನ ಬದುಕನ್ನ ಸರಿಗಮಪ ಮೂಲಕನೇ ಕಟ್ಟಿಕೊಂಡವನು. ಇವರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕಾರಟಗಿಯ ದ್ಯಾಮೇಶ. ದ್ಯಾಮೇಶನ್ಗೆ ಬರ್ಲಿ ಚಪ್ಪಾಳೆ. ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನ ಪ್ರೀತಿ ಮಾಡಿದಾರ ಇಲ್ಲಿ? ಎಷ್ಟು ಜನ ಪ್ರೀತಿಲಿ ಮೋಸ ಹೋಗಿದ್ದೀರಾ? ಮೋಸ ಹೋದಂತ ನಮ್ಮೆಲ್ಲ ಪ್ರೇಮಿಗಳಿಗಾಗಿ ಅಂತಾನೆ ಬರ್ದಿರೋಂಥ ಒಂದು ಆಂಥಮ್ ಸಾಂಗು. ದ್ಯಾಮೇಶ, ಇವತ್ತು ನಿನ್ನ ಹಾಡು ಒಡೆದಿರುವಂತ ಹೃದಯಗಳಿಗೆ ಒಂದು ಬ್ಯಾಂಡೇಜ್ ಆಗೋಯ್ತಲ್ಲೋ. ಸಿಂಧನೂರಲ್ಲಿ ಇಷ್ಟು ಪ್ರೀತಿ ಅಭಿಮಾನ ನಿನ್ನ ಹಾಡಿಗೆ, ಅವರೂ ಧ್ವನಿ ಆಗ್ತಾ ಇದ್ದಾರೆ. ನಿನ್ನೂರು ನಿನ್ನ ಜನ ಹೇಗೆ ಅನಿಸ್ತಾ ಇದೆ ದ್ಯಾಮೇಶ? ತುಂಬಾನೇ ಖುಷಿ ಆಗ್ತಿದೆ ಅಕ್ಕ. ನಮ್ಮ ಊರಲ್ಲಿ ನಾನು ಇಷ್ಟು ಜಾಲಿಯಾಗಿ ಆಡ್ತಿರೋದು ಇದೇ ಫಸ್ಟ್ ಅಕ್ಕ. ಸಖತ್ತಾಗಿ ಎಂಜಾಯ್ ಮಾಡೋದಕ್ಕ ತುಂಬಾನೇ ಖುಷಿ ಆಯಿತು. ನನಗೆ ಸಿಂಧನೂರು ಜನ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೆ ಸಾಷ್ಟಾಂಗ ಮಿಸ್ ಮಾಡ್ಕೋತಾ ಇದೆ. ಯಾಕಂದ್ರೆ ನಿನ್ನ ಊರು ಬಿಟ್ಟು ಬೆಂಗಳೂರು ಸೇರಿ ಆಲ್ಮೋಸ್ಟ್ 3 ರಿಂದ 4 ತಿಂಗಳಾಗಿದೆ. ಹೇಗೆ ಅನಿಸ್ತಾ ಇದೆ ದ್ಯಾಮೇಶ? ಏನು ಹೇಳ್ಬೇಕಕ್ಕ, ಮಾತೇ ಬರ್ತಾ ಇಲ್ಲಕ್ಕ. ನಾನು ಹೂವು ಮಾರಿದಂಥ ಊರಾಗಿರ್ಬೋದಕ್ಕ, ನಮ್ಮಲ್ಲಿ ಅಡ್ಡಾಡಿದಂಥ ಜಾಗ, ನಾನು ಕಷ್ಟಪಟ್ಟು ದುಡ್ದಂಥ ಜಾಗ. ನಾನು ಈಗ ಕೆಲವೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರು ಹೇಳ್ದಂಥ ಮಾತು ಎಲ್ಲ ನೆನಪಾಗುತ್ತಕ್ಕ. ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತೀನಕ್ಕ. ಆ ಬೇಜಾರು ನೆನಪುಗಳನ್ನ ದಾಟಿ ಇವತ್ತು ಲಕ್ಷಾಂತರ ಜನರ ಅಭಿಮಾನವನ್ನ ಗಳಿಸಿದ್ಯಲ್ಲ, ಆ ನೋವನ್ನ ಮರೆಸೋದ ಅಭಿಮಾನವನ್ನ ಗಳಿಸಿದ್ಯಾ. ಆ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ದೇವ್ರಕ್ಕ, ಅಪ್ಪು ಸರ್ ಹೇಳ್ಬಿಟ್ಟಿದ್ರಲ್ಲ, ಅಭಿಮಾನಿಗಳೇ ನಮ್ಮನೆ ದೇವರು. ಜೈ ಅಪ್ಪು ಬಾಸು. ನಿಜಕ್ಕೂ ಅವನ ಸಾಧನೆ ಅವನನ್ನ ಇಷ್ಟು ಎತ್ತರಕ್ಕೆ ಕರ್ಕೊಂಬಂದಿದೆ. ಅವನು ಈ ಊರಿಗೆ ಮಾತ್ರ ಹೆಮ್ಮೆ ಅಲ್ಲ, ಈ ನಾಡಿಗೆ ಹೆಮ್ಮೆ. ತನ್ನ ನೆಲದಲ್ಲಿ ಇವತ್ತು ಒಬ್ಬ ಸೆಲೆಬ್ರಿಟಿಯಾಗಿ ನಿಂತಿದ್ದಾನೆ ಅಂದ್ರೆ ನಿಜವಾಗ್ಲೂ ಅದು ತಮಾಷೆಯ ಮಾತೇ ಅಲ್ಲ. ದ್ಯಾಮೇಶನ ಹುಟ್ಟೂರಿನ ಕಾರಟಗಿಯ ಅಭಿಮಾನಿಗಳು ಅವನನ್ನ ಗೌರವಿಸೋದಕ್ಕೆ ಒಂದಷ್ಟು ಜನ ಬಂದಿದ್ದಾರೆ. ಆ ಸಂದರ್ಭವನ್ನ ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಕ್ಷಣ ನೋಡಿದಾಗ ಉತ್ಪ್ರೇಕ್ಷೆಯ ಮಾತಲ್ಲ ಸಿಂಧನೂರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.